ಇಂದಿನಿಂದ ಆರಂಭವಾಗಿರುವ ಹೊಸ ಕಾರ್ಯಕ್ರಮಗಳಲ್ಲಿ ಕೂಡ 11 ಪ್ರೈಮ್ ಒಂದು ಇಡೀ ಹೊತ್ತು ಬೆಳಗಿನಿಂದ ನೀವು ಏನೆಲ್ಲ ಸುದ್ದಿಗಳನ್ನು ನೋಡಿದ್ರಿ, ನೋಡದೇ ಇದ್ರೂ ಕೂಡ ಈ ಒಂದು ಬುಲೆಟಿನ್ ನೋಡಿದ್ರೆ ಸಾಕು, ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗುತ್ತೆ. ಜೊತೆಗೆ ಮಿಸ್ ಮಾಡದೆ ಸಂಜೆ 4:57ಕ್ಕೆ ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನಾವು ಬರ್ತಾ ಇದ್ದೀವಿ, ಜನರ ಸಮಸ್ಯೆನ ಕೇಳಿಕೊಂಡು ಬೆಳಗ್ಗೆ 8:27ಕ್ಕೂ ಕೂಡ ಇರುತ್ತೆ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಓಕೆ, ಮೊದಲಿಗೆ 11 ಪ್ರೈಮ್ನಲ್ಲಿ ಸ್ಟೋರಿ ಯಾವುದು ಗೊತ್ತಾ? BC ಪಾಟೀಲ್ ಅವರ ಅಳಿಯ ಆತ್ಮಹತ್ಯೆ ಮಾಡಿಕೊಂಡಂಥ ಪ್ರಕರಣ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಸ್ವಗ್ರಾಮಕ್ಕೆ ಪ್ರತಾಪ್ ಕುಮಾರ್ ಪಾರ್ಥಿವ ಶರೀರ ಬಂದಿರೋದು ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆ ಗ್ರಾಮ. ಮೃತ ಸಂಬಂಧಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರತಾಪ್ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಸದ್ಯಕ್ಕೆ ಈಗ ಅವರ ಊರು ದಾವಣಗೆರೆಯ ಕತ್ತಲಗೆರೆ, ಆ ಊರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸಿದ್ದೀರಿ. ರೀತಿಯಲ್ಲಿ ಬೇಸರದ ಸಂಗತಿ ಇದು, ಯಾರು ಕೂಡ ಊಹೆ ಮಾಡಿರಲಿಲ್ಲ. 15 ವರ್ಷ ಆಗಿತ್ತು, ಸೌಮ್ಯ ಅವರೊಂದಿಗೆ ವಿವಾಹ ಆಗಿದ್ರು. ಸುಮಾರು 15 ವರ್ಷ ಇವರ ಸಂಸಾರ ಮುಂದುವರೆದಿತ್ತು. ಆದರೆ ಈ ಒಂದು ದಿಢೀರ್ ಬೆಳವಣಿಗೆ ಇಡೀ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ದುಃಖ ಆವರಿಸಿಕೊಂಡಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರೋದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಅವರ ಸಂಬಂಧಪಟ್ಟಂತಹ ಕುಟುಂಬಸ್ಥರು ತುಂಬ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಸಿಗಲಿ ಅಂಥೇಳಿ ಅಳಿಯನ ಮೃತದೇಹ ನೋಡಿ BC ಪಾಟೀಲ್ ಕಣ್ಣೀರು ಹಾಕಿದ್ದಾರೆ. ಮಂಕಾಗಿ ಹೋಗ್ಬಿಟ್ಟಿದ್ದಾರೆ ಅವರು. BC ಪಾಟೀಲ್ಗೆ ಸಂಬಂಧಿಕರು ಸಮಾಧಾನ ಪಡಿಸಿದ್ದಾರೆ. ನಿವಾಸದ ಬಳಿ ಸಂಬಂಧಿಕರು, ಆಪ್ತರು ಇವರೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ಆಮೇಲೆ ಇವರು ವೀರಶೈವ ಲಿಂಗಾಯತರಾದ್ರಿಂದ ಅದರ ವಿಧಿವಿಧಾನಗಳ ಮೂಲಕ ಅಂತ್ಯ ಸಂಸ್ಕಾರವನ್ನು ನಾಳೆ ನೆರವೇರಿಸಲಾಗುತ್ತೆ. ಅಳಿಯನ ಮೃತದೇಹ ನೋಡಿದ ತಕ್ಷಣ BC ಪಾಟೀಲ್ ಕಣ್ಣೀರು ಸುರಿಸಿದ್ದಾರಂತೆ. ಸಾಕಷ್ಟು ಜನರು ಕೂಡ ಅಲ್ಲಿ ಸೇರಿದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಅವರ ತಂದೆಯವರ ಒಂದು ಸಮಾಧಿ ಏನಿದೆ ಅದರ ಪಕ್ಕ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಕುಟುಂಬದ ಎಲ್ಲ ಸದಸ್ಯರು ನಿರ್ಧಾರ ಮಾಡಿದ್ದಾರೆ. ನನ್ನ ಮಗ ಅಳಿಯ ಎಲ್ಲ ಆಗಿದ್ದ, ಬಲಗೈ ಆಗಿದ್ದ. ಸಂಪೂರ್ಣ ನಮ್ಮ ಮನೆ, ತೋಟ, ಜಮೀನೆಲ್ಲವನ್ನೇ ಮಾಡ್ತಾಯಿದ್ದ. ಜೊತೆಗೆ ರಾಜಕೀಯದಲ್ಲೂ ಕೂಡ ಬಲಗೈ ಆಗಿದ್ದರು. ಏನಂತದ್ದಿರಲಿಲ್ಲ. ಅವಾಗ ಹೇಳಿದೆ ನಮ್ಮ ಮಧ್ಯಾಹ್ನ ಸುಮ್ಮನೆ ಪುನಃ ಮಕ್ಕಳಿಲ್ಲ ಅನ್ನೋ ಒಂದು ಕೊರಗಿತ್ತು. ರೀಸೆಂಟಾಗಿ ಅಡ್ವೊಕೇಟು ಕಾಂಟ್ಯಾಕ್ಟ್ ಮಾಡಿದರು ಸಾರಗೊಮ್ಮೆ ಮಾಡಿಸ್ಲಿಕ್ಕೆ. ಅವ್ರ ಅಡ್ವೊಕೇಟ್ ಕೂಡ ನನಗೂ ಮಾತಾಡಿದರು. ಅವ್ರ ವೈಫು ಬಂದು ಕೋರ್ಟಲ್ಲಿ ಹೇಳಬೇಕಾಗುತ್ತೆ ಅಂದರೆ ಆಯಿತು ಅಂತ ಹೇಳಿದ್ವಿ. ಸದ್ಯ ಡೇಟ್ ಕೊಡ್ತಾರೆ ಹುಬ್ಬಳ್ಳಿಯಲ್ಲಿ ಅಂತ ಹೇಳಿದರು. ಆದಮೇಲೆ ಏನೋ ಅಂಥ ಘಟನೆ ಏನೂ ಆಗಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಮಾರುತಿ, ಅಂತ್ಯಕ್ರಿಯೆ ಇದೆ ನಾಳೆ, ಜೊತೆಗೆ ಈಗಾಗಲೇ ಸಾಕಷ್ಟು ಕುಟುಂಬಸ್ಥರು ನೆರೆದಿದ್ದಾರೆ, ಆಕ್ರಂದನ ಮುಗಿಲು ಮುಡ್ತಾ ಇದೆ. ಏನು ಡೀಟೇಲ್ಸ್ ಕೊಡ್ತೀರಿ ಮಾರುತಿ? ದಿವಿತ, ನಿಜಕ್ಕೂ ಈ ಒಂದು ಪ್ರಕರಣ ಸದ್ಯಕ್ಕೆ ಭೂಜವಿದ್ಯದ ಕೆಂಡ ಅಂತ ಹೇಳ್ಬೋದು. ಯಾಕಂದ್ರೆ BC ಪಾಟೀಲ್ ಅವರ ರಾಜಕೀಯ ಪ್ರತಿಯೊಂದು ವ್ಯವಸ್ಥೆಗಳಲ್ಲೂ ಕೂಡ ಈ ಒಂದು ಪ್ರತಾಪ್ ಅವರು ಮುನ್ನಡೆಯಾಗಿದ್ರು. ಇದೀಗ ಈ ಸಮಸ್ಯೆಗೆ ಕಾರಣ ಏನು? ಬೆಳಗ್ಗೆ ಟಿಫನ್ ಮಾಡ್ತಾರೆ, ಮನೆ ಇರ್ತಾರೆ. ಕಳೆದ 2 ದಿನ ಹಿಂದ್ಗಡೆ ಏನಂತಂದ್ರೆ ಸಹೋದರ ಅಂದ್ರೆ BC ಪಾಟೀಲ್ ಸಹೋದರ ಅವರ ಮನೆಯ ಗೃಹಪ್ರವೇಶಕ್ಕೆ ಕೂಡ ಭಾಗಿಯಾಗ್ತಾರೆ, ಅಲ್ಲೆಲ್ಲ ಹೋಗಿರ್ತಾರೆ. ಹೀಗಾಗಿ ಮನೆಯಲ್ಲಿ ಖುಷಿಯ ವಾತಾವರಣ ಇತ್ತು. ಸದ್ಯಕ್ಕೆ ಯಾಕೆ ಹೀಗಾಯ್ತು, ಏನಾಯ್ತು, ಸಮಸ್ಯೆ ಯಾರು ಏನು ಅಂತಕ್ಕಂಥ ವಿಚಾರಗಳು ಸದ್ಯಕ್ಕೆ ಕಣ್ಮುಂದೆ ಬರ್ತಿರುವಂಥದ್ದು. ಅದಾದ ನಂತರ ಈಗ ಹೇಳ್ಬೇಕಂತಂದ್ರೆ BC ಪಾಟೀಲ್ ಮನೆಗೆ ಒಂದು ಮಗ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆಯ್ತಾ, ಅಥವಾ ಬೇರೆ ವಿಚಾರಗಳ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಅದರೊಂದಿಗೆ ಈ ಒಂದು ಪ್ರಕರಣಕ್ಕೆ ಸದ್ಯಕ್ಕೆ ಪ್ರತಾಪ್ ಅವರು ಕಾರ್ಯಕರ್ತರ ಜೊತೆಗೆ ಆಗಿರ್ಬೋದು, ಮನೆಗೆ ಬರುವಂಥ ಎಲ್ಲ ಜನರೊಂದಿಗೆ ಸಂಪೂರ್ಣವಾಗಿ ಚೆನ್ನಾಗಿದ್ರು. ಯಾಕೆ ಹೀಗಾಯ್ತು ಅಂತಕ್ಕಂಥ ಮಾತುಗಳು ಸದ್ಯಕ್ಕೆ ಹಿರೇಕೆರೂರಿನ ತಾಲೂಕಿನಲ್ಲಿ ಕೇಳುವಂಥ ವಿಷಯ ಆಗಿರುವಂಥದ್ದು. ಅದರೊಂದಿಗೆ ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, BJP ನಾಯಕ BC ಪಾಟೀಲ್ ಅವರ ಅಳಿಯ ಅಂದರೆ
ಹಿರಿಯ ಪುತ್ರಿಯ ಗಂಡ ಪ್ರತಾಪ್ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಒಂದು ವಿಚಾರ ತಿಳಿದಂಥ BC ಪಾಟೀಲ್ ಕುಗ್ಗೋಗಿದ್ದಾರೆ. ಆದರೆ ಕಾರಣ ಏನು ಅನ್ನುವಂಥದ್ದು ಈಗ ತಿಳಿದು ಬಂದಿಲ್ಲ. ಈ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ. BC ಪಾಟೀಲ್ ಅಳಿಯ ಆತ್ಮಹತ್ಯೆಗೆ ಶರಣು. ಕಾರ್ ನಿಲ್ಲಿಸಿ ವಿಷ ಸೇವಿಸಿದ ಪ್ರತಾಪ್ ಕುಮಾರ್. ಮಾಜಿ ಸಚಿವ BC ಪಾಟೀಲ್ ಅಳಿಯ BC ಪಾಟೀಲ್ ದೊಡ್ಡ ಮಗಳ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಾವಣಗೆರೆಯ ಹೊನ್ನಾಳಿ ಅರಣ್ಯ ಪ್ರದೇಶದಲ್ಲಿ ರಸ್ತೆ ಬದಿ ಕಾರ್ ನಿಲ್ಲಿಸಿ ವಿಷ ಸೇವಿಸಿದ್ದಾರೆ. ದಾವಣಗೆರೆ ಕತ್ತಲಗಿರಿ ಗ್ರಾಮದ ಮೃತ ಪ್ರತಾಪ್ ಕುಮಾರ್ 15 ವರ್ಷದ ಹಿಂದೆ BC ಪಾಟೀಲ್ ಅವರ ದೊಡ್ಡ ಮಗಳು ಸೌಮ್ಯಾಳನ್ನ ಮದುವೆಯಾಗಿದ್ರು. ಆದರೆ ಇದೀಗ ಏಕಾಏಕಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. KA 68 M1458 ನಂಬರಿನ ಕಾರಿನಲ್ಲಿ ವಿಷದ ಬಾಟಲಿ ಪತ್ತೆಯಾಗಿದೆ. ಆದರೆ ಪ್ರತಾಪ್ ಕುಮಾರ್ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಆದರೆ ಇದೀಗ ಅಳಿಯ ದಿಢೀರ್ ಆತ್ಮಹತ್ಯೆಗೆ ಶರಣಾಗಿದ್ದರಿಂದ BC ಪಾಟೀಲ್ ಕುಗ್ಗಿ ಹೋಗಿದ್ದಾರೆ. ಹಿರೇಕೆರೂರಿನಲ್ಲಿ ಇದ್ದ BC ಪಾಟೀಲ್ ಇದೀಗ ಮೃತದೇಹವಿರುವ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಇವರ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೇಣುಕಾಚಾರ್ಯ ಕೂಡ ಬಂದರು. ಈ ಹೈ ಪ್ರೊಫೈಲ್ ಕೇಸ್ನ ಚಾಲೆಂಜ್ ಆಗಿ ತೆಗೆದುಕೊಂಡಿರುವ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.